ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣದಿಂದ ಸಾಕಷ್ಟು ಮಹಿಳೆಯರು ವಿಭಿನ್ನವಾದಂಥ ಕಾರ್ಯಗಳಿಗೆ ಅದನ್ನು ಬಳಕೆ ಮಾಡ್ಕೊಂಡಿರೋ ಮತ್ತು ಈಗ ಅಕ್ಕ ತಾಯಿಯರು ನಾನು ಮಾತಾಡ್ತೇನೆ. ಹೇಳ್ರಿ ಅಜ್ಜೋರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀರಿ ತಾವು? ನಾವು ಹೋಳಿಗೆ ಊಟ ಮಾಡಿದ್ರಿ, ಮತ್ತೇನು ಮಾಡಿಲ್ರಿ. ಅದು ಬಂದದೆಲ್ಲ ಹೋಳಿಗೆ ಊಟ. ಮೊಮ್ಮಕ್ಕಳ ಯಾರು ಇದ್ದವ್ರಿಗೆ ದಾನ ಮಾಡೇನ್ರಿ. ನಾನು ಇದಕ್ಕೇನು ಬಳಸ್ಕೊಂಡಿಲ್ರಿ. ಮತ್ತು ಆ ತಾಯಿದಿಂದ ನಮ್ಗೆ ಸುಖ ಆಗೈತಿ. ಇನ್ನು ಏನ್ರೆ ಕೊಟ್ರು ಮಾಡಿರು ತೊಗೊಂಡ್ರು ಏನೋ ನೋಡ್ರಿ, ಕಣ್ಣು ಆಪ್ರೇಷನ್ ಮಾಡ್ಕೊಳ್ಳೋದು ಅದು ಏನೋ ನೋಡ್ರಿ. ಏನೋ ಏನು ಮಾಡ್ಕೊಂಡಿಲ್ಲ, ಏನು ನಾನು ಸ್ವತಃಕ್ಕೆ ಏನು ಮಾಡ್ಕೊಂಡಿಲ್ರಿ. ಇದನ್ನೆಲ್ಲ ಮಂದಿಗೆ ಮಾಡೇನ್ರಿ. ಈಗ 16 ವರ್ಷದ ರೀ. ಅಟ್ಟ ಮಾತಾಡಕ್ಕೆ ಬರ್ತೈತೆ ರೀ, ನಂಗೆ ಏನು ಮಾತಾಡಕ್ಕೆ ಬರಂಗಿಲ್ಲ. ನಾವೊಂದು 10,000 ರೂಪಾಯಿ ಸಂತಿ ಮಾಡಿ ಹೋಳಿಗೆ ಮಾಡತ್ತೀನಿ ರೀ. ನನ್ನ ಜೊತೆ ಹೆಣ್ಮಕ್ಳೆಲ್ಲ ಕೂಡಿ ಅವ್ರೊಂದು ತಡೆ ಹಾಕಿ ಹೋಳಿಗೆ ಊಟ ಲಕ್ಷ್ಮಿ ಗುಡಿಯಾಗ ಹಾಕಿದವ್ರು. ಅದನ್ನು ಪರಿಚಾರ ಮಾಡಿರಿ. ನಂಗೆ ಗೊಂತಿಲ್ಲ ರೀ, ಏನೋ ಮುಂದಿನ ಏನು ಗೊಂತಿಲ್ಲ ರೀ ನಂಗೆ. ಅಂದರೆ ಈಗ ಒಂದು ದಿನಕ್ಕೆ ಎಷ್ಟು ಹೋಳಿಗೆ ತಯಾರಿಸ್ತೀರಿ, ಎಷ್ಟು ಜನ ಬರ್ತಾರೆ ರೀ ಊಟ ತಿನ್ನೋದಕ್ಕೆ? ಒಂದದಿನ ಲಕ್ಷ್ಮಿ ಗುಡಿಯಾಗ ಒಂದದಿನ ಇಟ್ಟಿದ್ದೀವ್ರೆ. ಎಷ್ಟು ಜನ ಉಂಡ್ರೂ ಬಂದವ್ರಿಗೆ ಹಂಗೆ ಮಾಡಿದಂಗೆ ಹಾಕಿದೀವ್ರೆ. ಹಿಂದಿನ ಪರಿಚಾರ ಪಂಚರು ಮಾಡ್ಯಾರ, ನಂಗೆ ಗೊಂತಿಲ್ಲ ರೀ. ಅವ್ರ ಎಲ್ಲ ಕಡೆ ಟಿ ವಿದಾಗ ಅದ್ರಾಗ ಬಿಟ್ರೆ ಅಂದು ಮುತ್ತೋದವ್ರಿಗೆ ಒಂದು 5 ಮಂದಿಗೆ ಮಾಡೀನಿ. ಲಕ್ಷ್ಮಿ 2 ಮಂದಿಗೆ, ಗಂಗವ್ವ ಹೊಳಿಗಂಗವತ್ತ ಅವ್ರಿಬ್ಬರು ಮಂದಿ, ಗಣಪತಿ ಅವು ಗೌರವತ್ತ 5 ಮಂದಿ ಮುತ್ತೋದವ್ರಿಗೆ ಮಾಡಿ ದಂಡಿ ಕಟ್ಟಿ ಮಾಡೇನಿ. ನಮ್ಮ ಮತ್ತೆ ಮುಂದೆ ಏನು ನಂಗೆ ಮಾಡೋಕೆ ಅನ್ಸ ಆಸಿಲ್ ಭೀ ನಾ ಏನು ಮಾಡಿಲ್ಲ ರೀ. ಅದ್ರದ್ದೆಲ್ಲ ಹಣ ಬಂದದ ಅದನ್ನ ಮಾಡೇನಿ ರೀ. ಇನ್ನು ನನಗೆ ಕಣ್ಣು ಆಪ್ರೇಷನ್ದು ಏನು ಕಣ್ಣು ಕಾಣಂಗಿಲ್ಲ ರೀ. ಮತ್ತು ನನಗೆ ಸಾರ್ಥಕ ಏನೂ ಮಾಡ್ಕೊಂಡಿಲ್ಲ ರೀ, ಅವ್ರಿಗೆ ಮಾಡೇನಿ ರೀ. ಇನ್ನು ಏನು ಕೊಟ್ರು ಅಂದ್ರೆ ಏನಾರ ಸಾರ್ಥಕ ಮಾಡ್ಕೊಡು. ದುಡಿದು ನಿಗಂಗಿಲ್ಲ ರೀ, ಯಾರೂ ನೋಡಂಗಿಲ್ಲ ರೀ. ನನ್ನ ಪರಿಸ್ಥಿತಿ ಕೆಟ್ಟೈತೆ ರೀ. ತಾವು ಎಲ್ಲಿಂದ ಬಂದಿದ್ರಿ ಅಜ್ಜೋರೆ? ತಮ್ಮ ವಯಸ್ಸು ಎಷ್ಟು ಈಗ? ನಂದು 65 ವರ್ಷ ವಯಸ್ಸು ರೀ. ಮತ್ತು ನಾವು ರಾಯಬಾಗ್ ತಾಲೂಕು ಸುಟ್ಟಟ್ಟಿ ಬಂದ. ತಿಂಗಳ 2,000 ರೂಪಾಯಿ ಬರುತ್ತಲ್ಲ, ಬೇರೆ ಬೇರೆ ಕೆಲಸಕ್ಕೆ ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀರಿ, ಬಳಕೆ ಮಾಡ್ಕೊಳ್ತಿದ್ದೀರಿ? ಮಾಡಿಲ್ರಿ, ಇನ್ನೂ ನೋಡ್ರಿ, ಇನ್ನೂ ಮಾಡೋದ್ರಿ. ಇನ್ಕ ತನಕ ಬಂದದೆಲ್ಲ ಇದನ್ನ ಮಾಡಿಬಿಟ್ಟೇನ್ರಿ. ಇನ್ನೂ ಬಂದ್ರೆ ಇನ್ನು ಏನ್ರ ಮಾಡೋದ್ರಿ, ಮತ್ತೇನೂ ಇಲ್ಲ ರೀ. ನಾ ಏನು ಗೊಳೆ ಮಾಡ್ಕೊಂಡಿಲ್ಲ, ಬಂಗಾರ ಬೆಳ್ಳಿ ಮಾಡಿಸ್ಕೊಲಿಲ್ಲ, ಏನೂ ಮಾಡಿಲ್ಲ ರೀ. ಹಾಂ, ಇದು ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಫಲಾನುಭವಿ ಅಕ್ಕ ತಾಯಿಯವರು ಸ್ಪಷ್ಟವಾದ ಮಾತುಗಳು. ಇದರಿಂದ ಸಾಕಷ್ಟು ನಾವು ಜನರಿಗೆ ಉಪಯೋಗ ಆಗ್ತದೆ. ಹೋಳಿಗೆಯನ್ನು ಕೂಡ ತಯಾರಿ ಮಾಡಿ ಜನಗಳು ಕೂಡ ಉಣ ಮಾಡಿಸೋದು ಮಾತನ್ನು ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಲೈಬ್ರರಿನ ಓಪನ್ ಮಾಡಿದಂಥ ಮಹಿಳೆಯ ಜೊತೆ ನಾನು ಮಾತಾಡ್ತೇನೆ. ಅಕ್ಕರೆ ಹೇಳಿ, ಈಗ ತಾವು ಲೈಬ್ರರಿ ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ರಿ, ಎಲ್ಲಿ ಓಪನ್ ಮಾಡಿದಿರಿ, ಏನು ಅಂತ? ಮಂಟ್ರು ಗ್ರಾಮ ತಾಲೂಕದಲ್ಲಿ ನಾವು ಹಳ್ಳಿ ಹುಡುಗರಿ ಹುಬ್ಬಳ್ಳಿ ಧಾರವಾಡ ಕಲಿಯತ್ರಿ. ಹುಬ್ಬಳ್ಳಿ ಧಾರವಾಡ ಬ್ಯಾಡತ್ತ ಅಂದ್ರಿ, ನಮ್ಮ ಊರಾಗ ಕಲಿಲ್ರಿ. ನಮ್ಮ ಊರಾಗ ಆರೋಗ್ಯ ಆಕತ್ರಿ, ಬೇರೆ ಕಡೆ ಹೋದ್ರು ಖರ್ಚು ಆಕತ್ತಂದ್ರೆ ನಮ್ಮ 13 ಕಂತ ಗೃಹಲಕ್ಷ್ಮಿ ಹಣದಿಂದ ರೀ ಬಂದದ ಹಣದಿಂದ ರೀ ನಾವು ಗ್ರಂಥಾಲಯ ಅವ್ರಿಗೆ ಮುಂಜಾರು ಮಾಡಿಕೊಟ್ಟು. ಗ್ರಂಥಾಲಯನ ಓಪನ್ ಮಾಡಬೇಕು ಅಂತ ನಮ್ಗೆ ಯಾಕೆ ಅನ್ನಿಸ್ತು ಅಂತ? ನಾವು ಕಲ್ತಿಲ್ರಿ, ನಮ್ಮ ಮಕ್ಕಳು ಇದಾಗಿಲ್ರಿ ಅಂತಾಡ್ರಿ, ಹುಡುಗರು ಕಲಿಲ್ರಿ ಅಂತೇಳಿ ನಾವು ಎಲ್ಲ ಬಳಕೆಗೆ ನಮ್ಮದು ಹೊಲ್ದಾಗ ಬಂದಂಥದ ಬಳಕೆ ನಾವು ಮನ್ಯಾಗ ಇದ್ದದ್ರಿ. ಇದೇನೇ ಸರ್ಕಾರ ಗೌರ್ಮೆಂಟ್ದ ನಮ್ಮ ಹಣ ಬಂದದ, ಏನು ಬಳಸೋಕತ್ತೇಳಿ ನಾನು ಹುಡುಗರಿಗೆ ವಿದ್ಯೆ ಕೊಟ್ಟ. ಈಗ ಗ್ರಂಥಾಲಯನ ಬಳಕೆ ಮಾಡಿದಂಥ ವಿದ್ಯಾರ್ಥಿಗಳು ಅಥವಾ ಓದುಗರು ತಮಗೆ ಯಾವ ರೀತಿ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂತ? ಅವರು ಸಂತೋಷತಾರೆ, ಎಲ್ಲ ಚಲೋ ಒಳ್ಳೇದು ಮಾಡಿದ್ರಿ, ಎಲ್ಲ ನಿಮಗೆ ಧನ್ಯವಾದ ತಂದು. ಈಗ ಸುವರ್ಣಸೌಧ ನೋಡೋಕೆ ಬಂದಿದ್ದೀರಿ, ಏನು ಅನಿಸ್ತಾ ಇದೆ? ನಮ್ಗೆ ಯಾವಾಗ ನಾವು ಬಂದಿರ್ಕಿಲ್ರಿ, ನಮ್ಗೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ನಮ್ಗೆ ಕರೆಸಿದಾರೆ ರೀ. ನಮ್ಗೆ ಅವ್ರು ತುಂಬ ಹೃದಯಗಳು ಹೇಳ್ತಾರೆ ರೀ. ನಮ್ಗೆ ಚಲೋ ಆಗೈತೆ ರೀ ಬಂದದಕ್ಕೆ. ನಾವು ಯಾವಾಗ ನೋಡ್ತಿದ್ರು ನಮ್ಗೆ ಗೊತ್ತಿದ್ದಿರ್ಕಿಲ್ರಿ ಇದು ನೋಡೋಕೆ ಸರ್. ಅವ್ರು ಕರೆಸಿದ್ದಿಂದ ನಾವು ನೋಡೋಕೆ ಇದಾಗಿತ್ತು. ಇದು ಗೃಹಲಕ್ಷ್ಮಿ ಯೋಜನೆಯಿಂದ ಲೈಬ್ರರಿ ಓಪನ್ ಮಾಡಿದಂಥ ಮಹಿಳೆಯ ನೇರವಾದ ಮಾತು. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸಂಗ್ರಹಿಸಿ ಪುತ್ರನಿಗೆ ಬೈಕ್ ಕೊಟ್ಟಂಥ ಮಹಿಳೆಯ ಜೊತೆ ನಾನು ಮಾತಾಡ್ತೇನೆ. ಭಾಗವರೇ, ಯಾಕೆ ಈಗ ಒಂದು ಕಾನ್ಸೆಪ್ಟ್ ಬಂತು ತಮಗೆ, ಬೈಕೆ ಕೊಡಿಸ್ಬೇಕು ಮಗನಿಗೆ ಅಂತ ಯಾಕೆ ಅನ್ನಿಸ್ತು ಅಂತ? ನಾವು ಬಂಗಾರ ತೊಗೋಬೇಕಂತ ಮಾಡಿದ್ರಿ. ಮಗ ಪಟ್ಪಾಟಿದ ಅವಶ್ಯಕತೆ ಐತ್ರಿ. ನಾವು ಸಸಿ ನಾನು ಕೂಡಿಸಿರಿ ನಾವು ಪಟ್ಪಾಟಿ ಕೊಂಡಿಸ್ಕೊಟ್ಟಿವ್ರಿ. ಯಾವ್ದ್ರಿ ಬೈಕು, ಎಷ್ಟಾಯ್ತು ಕಾಸು ಅದಕ್ಕೆ? ಹೆಸರು ಏನಪ್ಪ? 1,18,000 ರೀ ಕೂಡಿಸ್ಕೊಟ್ಟಿವ್ರಿ. ಹೆಬ್ಬಾಳ್ಕರ್ ಲಕ್ಷ್ಮಿ ಇದಂದ್ರೆ ನಮಗೆ ರೀ ಅವ್ರು ಸಹಾಯ ಮಾಡಿರ ನಮಗೆ ರೀ. ಅದ್ರದಿಂದ ನಾವು ಕೂಡಿಸಿ ಇಟ್ಕೊಂಡ್ರಿ ಕೊಡಿಸ್ಕೊಟ್ಟೇನಿ ರೀ ಮಕ್ರು. ತಾವೆಲ್ಲಿಂದ ಬಂದಿರೋ? ತಮ್ಮ ಹೆಸರೇನು, ತಮ್ಮ ವಯಸ್ಸೇನು ಅಮ್ಮರ? ನಮ್ಗೆ 60 ವರ್ಷ ಆಗ್ಯಾವ್ರಿ. ನಾವು ಗೋಕಾಕ್ ತಾಲೂಕು ಕೌಜಿಲ್ಗಿರಿ ಗ್ರಾಮದವ್ರು ರೀ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಧನ್ಯವಾದಗಳು ರೀ. ಮತ್ತು ನಾವು ಕುಡಿಸಿಟ್ಕೊಂಡ್ರಿ ಕೊಡಿಸ್ಕೊಟ್ಟೀನಿ ರೀ ಮಗ್ರಿ. ಅದನ್ನ ಇವು ಪಟ್ಪಾಟಿ ಇರಲಿ ನನಗೆ ಹಿಂಗೆ ಕಟ್ರೆ ಅದ್ರ ಬಂಗಾರ ತೊಗೋಕೆ ಅನ್ನಕತ್ರೆ ನಾನು ಕೊಡಿಸ್ಕೊಟ್ಟೇನೆ ರೀ ಮಗ್ರಿ. ಈಗ
ಇಷ್ಟಿಷ್ಟ ಹಣ ಬರ್ತಾಯಿತ್ತು ಬೈಕ್ ತಗೊಳ್ರಿ ಬೈಕ್ ಆ ಆಸೆ ಮುಗೀತು, ಮಗಂದು ಆಸೆ ಮುಗಿಸಿದ್ರಿ, ಇನ್ಮೇಲೆ ಬರೋ ಹಣ ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತೀರಿ? ಇನ್ನು ತುಂಬುದೈತಿ ಅದ ತುಂಬುದೈತ್ರಿ ಅದನ್ನ ತುಂಬ್ಕೋತ ಕುಲ ಮಾಡ್ರಿ ಮತ್ತು ಏನಾರ ಮಾಡ್ತೇವೆ ರೀ, ಬಂಗಾರ ತಗೋತೇವೆ ರೀ. ಈಗ ಸುವರ್ಣ ಸೌಧ ನೋಡಕ್ ಬಂದಿದ್ರಿ, ಏನು ಅನ್ಸ್ತಾ ಇದ್ರಿ? ಬಂದಿದ್ರೆ ಯಾವತ್ತಾರು ನೋಡಕ್ ಇದನ್ನ? ಆನಂದ ಆಗೈತೆ ರೀ ನಮಗೆ ಎಲ್ಲ ಹೆಬ್ಬಾಳ್ಕಾರ ಲಕ್ಷ್ಮೀದಿಂದ್ರ ರೀ ನಾವು ವಿಧಾನಸಭಾದಾಗ ಹೆಜ್ಜೆ ಇಟ್ಟಿರ್ಕಿಲ್ರಿ, ನಾವು ನೋಡ್ರಿಕ್ಕಿಲ್ಲ ಬೆಳಗಾವ, ನಾವು ಇವತ್ತು ಬಂದೀವಿ ರೀ. ಹ್ಞೂ ರೀ, ಆಕೆದ ಪುಣ್ಯ ರೀ ನಮಗೆ ರೀ, ಹೆಬ್ಬಾಳ್ಕಾರ ಲಕ್ಷ್ಮೀದ ಪುಣ್ಯ ರೀ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಅವರ ನೇರವಾದ ಮಾತುಗಳನ್ನು ಸಾಕಷ್ಟು ಖುಷಿ ಆಗ್ತದೆ. ಈ ಒಂದು ಯೋಜನೆ ಬಗ್ಗೆ ಒಂದು ಸಂತೋಷನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಳಗಾವಿ.